ವೀಕ್ಷಕರೇ, ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. ಪ್ರತಿಯೊಂದು ಜೀವಿಗೂ ಆರೋಗ್ಯವೇ ಮುಖ್ಯ. ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಸಂಪತ್ತು. ಎಷ್ಟೇ ಶ್ರೀಮಂತಿಕೆ ಇದ್ದರೂ ಆರೋಗ್ಯವನ್ನು ದುಡ್ಡಿನಿಂದ ಕೊಂಡುಕೊಳ್ಳಲಾಗುವುದಿಲ್ಲ. ಹಿಂದಿನ ಕಾಲದಲ್ಲಿ ಆರೋಗ್ಯವಾಗಿರಬೇಕಾದರೆ ಮಾನವ ಪ್ರಕೃತಿಯ ಜೊತೆ ಹೆಚ್ಚಾಗಿ ಬೆರೆಯುತ್ತಿದ್ದರು. ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಾ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದರು. ಹಿಂದೆ ಪತಂಜಲಿ, ಚರಕ, ಸುಶ್ರುತ ಮುಂತಾದವರು ಯೋಗ, ಧ್ಯಾನ, ವ್ಯಾಯಾಮ ಹಾಗೂ ನಾವು ದಿನನಿತ್ಯ ಅಡಿಗೆಯಲ್ಲಿ ಬಳಸುವ ಅನೇಕ ಪದಾರ್ಥಗಳು ಔಷಧೀಯ ರೂಪದಲ್ಲಿ ಬಳಕೆಯಾದರೆ ಹೊಲಗಳಲ್ಲಿ, ಕಾಡುಗಳಲ್ಲಿ ಬೆಳೆಯುವ ಅನೇಕ ಗಿಡಗಳು, ಸಸ್ಯಗಳು, ಎಲೆ, ಬೇರು, ಕಾಂಡದ ತೊಗಟೆ, ಹೂ, ಹಣ್ಣು, ಕಾಯಿ ಹೀಗೆ ಅನೇಕ ಗಿಡಮೂಲಿಕೆಗಳು ಆಯುರ್ವೇದದಲ್ಲಿ ಔಷಧೀಯ ರೂಪದಲ್ಲಿ ಇಂದಿಗೂ ಬಳಕೆಯಾಗುತ್ತವೆ. ಇವುಗಳ ಮುಖ್ಯ ಉದ್ದೇಶ ಆರೋಗ್ಯ. ಹಿಂದಿನ ಕಾಲದಲ್ಲಿ ಕೆಲವೆಡೆ ಸ್ವಚ್ಛತೆಯ ಕೊರತೆ, ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಇಲ್ಲದಿರುವುದು, ಬಡತನ, ತಿಳುವಳಿಕೆಯ ಕೊರತೆ, ವಿದ್ಯಾಭ್ಯಾಸದ ಕೊರತೆ, ಅವಿದ್ಯಾವಂತ ಅವಿಭಕ್ತ ಕುಟುಂಬಗಳು, ಪೌಷ್ಟಿಕ ಆಹಾರದ ಕೊರತೆ ಹೀಗೆ ಅನೇಕ ಕಾರಣಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡಿದರೆ ಕಾಲರಾ, ಟೈಫಾಯ್ಡ್, ಟಿಬಿ ಕಾಯಿಲೆಗಳಂತಹ ಅಂಟುಜಾಡ್ಯಗಳು ಬಹಳ ಬೇಗ ಒಬ್ಬರಿಂದೊಬ್ಬರಿಗೆ ಹರಡುತ್ತಿದ್ದವು. ಅಂತಹ ಸಮಯದಲ್ಲಿ ಹಳ್ಳಿಯ ಜನ ಮನೆಗಳನ್ನು ತೊರೆದು ತೋಟ, ಹೊಲಗಳಲ್ಲಿ ತಾತ್ಕಾಲಿಕ ಗುಡಿಸಲುಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಆಗಿನ ಕಾಲಕ್ಕೆ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ. ಈಗಿನಷ್ಟು ವೈದ್ಯಕೀಯ ಕ್ಷೇತ್ರ ಮುಂದುವರೆದಿರಲಿಲ್ಲ. 1945ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಸಾವು ನೋವು, ಜನರಿಗೆ ಹರಡಿದ ಕಾಯಿಲೆಗಳು ವಿಶ್ವದ ಗಮನವನ್ನು ಸೆಳೆದವು. ಆಗ ಹುಟ್ಟಿದ್ದೇ WHO ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. 1950 ಏಪ್ರಿಲ್ 7ರಂದು ವಿಶ್ವ ಮಾನ್ಯತೆಯನ್ನು ಪಡೆಯಿತು. ಅಂದಿನಿಂದ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಪಂಚದಲ್ಲಿ ಎಲ್ಲಿ, ಯಾವ ದೇಶದ ಯಾವ ಮೂಲೆಯಲ್ಲಿ ಯಾವುದಾದರೂ ಮಾರಕ ರೋಗ ಹರಡಿದರೆ ತಕ್ಷಣ ಗಮನ ಹರಿಸಿ ಆ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. ಕರೋನಾ ಕಾಲದಲ್ಲಿಯೂ ಜಾಗತಿಕ ಮಟ್ಟದ ಸಂಕ್ರಮಣ ಕಾಲದಲ್ಲಿ ಸಾಕಷ್ಟು ಉತ್ತಮವಾದ ಕೆಲಸಗಳನ್ನು ಈ ಸಂಸ್ಥೆ ಮಾಡಿದೆ. ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮಹಿಳೆಯರ ಆರೋಗ್ಯ, ಬಾಣಂತಿಯರು ಹಾಗೂ ನವಜಾತ ಶಿಶುಗಳ ಆರೈಕೆ, ಕಾಳಜಿ, ಆರೋಗ್ಯದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ನೀಡುವ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೂಲಕ ನೀಡಲಾಗುತ್ತದೆ. ಮಾರಣಾಂತಿಕ ಸಾಂಕ್ರಾಮಿಕ ರೋಗಗಳನ್ನು ಜಾಗತಿಕ ಮಟ್ಟದಲ್ಲಿ ತಡೆಗಟ್ಟಬೇಕಾದಲ್ಲಿ WHO ಪಾತ್ರ ಮುಖ್ಯವಾದುದಾಗಿದೆ. ವಯೋವೃದ್ಧರ ಆರೋಗ್ಯ ಹಾಗೂ ಔಷಧೋಪಚಾರಗಳ ಕಡೆಯೂ ಹೆಚ್ಚು ಗಮನ ಹರಿಸಿ ಒಟ್ಟಾರೆಯಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸಗಳು ನಡೆಯುತ್ತವೆ. ಸಾಮಾಜಿಕವಾಗಿ ಮಾನಸಿಕ ಸ್ವಾಸ್ಥ್ಯಗಳನ್ನು ಕಾಪಾಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಮಾನಸಿಕ ಕಿರಿಕಿರಿ, ಉದ್ವೇಗ, ಮಾತಿಗೂ ಸಿಡುಕುವುದು, ತುಂಬ ಅವಸರವಾಗಿ ಒತ್ತಡದಿಂದ ಕೆಲಸ ಮಾಡುವುದು, ಕೆಲವೊಮ್ಮೆ ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ನಂತರ ಪಶ್ಚಾತ್ತಾಪ ಪಡುವುದು ಇವುಗಳೆಲ್ಲ ಶಾರೀರಿಕ ಆರೋಗ್ಯದ ಮೇಲೆಯೂ ಪರಿಣಾಮವನ್ನು ಬೀರಬಲ್ಲವು. ಸಮಚಿತ್ತ, ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರ, ವ್ಯಾಯಾಮ, ತನ್ನ ಒಳ್ಳೆಯ ಹವ್ಯಾಸಗಳಿಂದ, ಆರೋಗ್ಯಪೂರ್ಣ ನಿದ್ರೆಯಿಂದ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬಹುದು. ಏನಂತೀರಾ ವೀಕ್ಷಕರೇ? ನಿಮಗೆ ಈ ವಿಷಯವು ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಇಷ್ಟವಾಗದಿದ್ದಲ್ಲಿ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.